ಒಂದು ಕಷ್ಟ ನೋವು ಅನುಭವಿಸಿದ್ಮೇಲೆ ನಾವು ಪಾಠ ಕಲಿಯೋದು ಬೇರೆ, ಪಾಠದಲ್ಲಿ ಅದನ್ನ ಕಲಿತು ಆಚೆ ಬರೋದು ಬೇರೆ ಅಲ್ವಾ? ಒಟ್ಟಾರೆ ನಾವು ಭಾರತ ದೇಶದಲ್ಲಿ ನಾವು ಇದೀವಲ್ಲ, ಬಹುತೇಕರು ನಾವೆಲ್ಲ ಟ್ರ್ಯಾಪ್ ಆಗಿದ್ದೀವಿ. ಎಜುಕೇಷನ್ ಫ್ರೀ ಮಾಡಿ ಅಂದರೆ ಹೆಂಗೆ ಸರ್ ಎಜುಕೇಷನ್ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಲಿ. ವಾಟ್ ಐ ವಾಂಟ್ ಈಸ್ ಯು ಶುಡ್ ಬಿ ಎಜುಕೇಟೆಡ್. ನೀನು ಕಲ್ತ್ಕೋ. ಒಂದು ಎಕ್ಸಾಮ್ ಇಡ್ತೀನಿ ನಾನು, ನನ್ನ ಕಡೆ ಒಂದು ಸರ್ಟಿಫಿಕೇಶನ್ ಕೊಡ್ತೀನಿ. ಬೇಡ ಎಕ್ಸಾಮು ಬೇಡ, ಕೆಲವುದಕ್ಕೆ ಅವಾಯ್ಡ್ ಮಾಡಿ, ಇಂಟರ್ವ್ಯೂನೇ ಎಕ್ಸಾಮ್ ಮಾಡಿ. ಅಲ್ಲ ಸರ್, ಎಷ್ಟೋ ಜನ ಮಕ್ಕಳು ಓದೋದಕ್ಕೆ ಹೋಗಲ್ಲ, ಪೋಲಿ ಬಿದ್ದುಬಿಡ್ತಾರೆ ಅಂತಾರಾಗ. ಅಲ್ಲ ಹೇಳಿ ಒಂದು ಭಯ ಪಡಿಸಿನೇ ಸ್ಕೂಲಿಗೆ ಕಳ್ಸಿದ್ರೇನೆ ಓದಲ್ಲ, ಇನ್ನು ಹಂಗೆ ಬಿಟ್ಬಿಟ್ರೆ ಓದ್ತಾರ ಅವ್ರ ಮಕ್ಕಳೆಲ್ಲ. ಹಂಗಾರೆ ಇಷ್ಟು ವರ್ಷ ಪೋಲಿ ಬಿದ್ದಿರೋ ಮಕ್ಕಳೇ ಇಲ್ವಾ? ಎಜುಕೇಷನ್ ಇಂದ ಹೊರಗೆ ಬಂದಿರೋ ಏನೋ ಸಾಧಿಸಿಲ್ವಾ? ಎಜುಕೇಷನ್ ನಿಮ್ಮ ಪ್ರಕಾರ ಎಜುಕೇಷನ್ ಆದವನು ಮಾತ್ರ ಜೀವನದಲ್ಲಿ ಸರ್ವೈವ್ ಆಗಿದ್ದಾನೆ, ಬೇರೆಲ್ಲ ಪೋಲಿ ಬಿದ್ದುಬಿಟ್ಟಿದಾರ. ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್ ಅಂಡ್ ಅಕ್ಸೆಪ್ಟ್ ಫೇಲಿಯರ್ಸ್. ಪ್ರತಿಯೊಬ್ಬರಲ್ಲೂ ಏನೋ ಒಂದು ಚೆನ್ನಾಗಿರೋ ಕ್ವಾಲಿಟಿ ಇದ್ದೇ ಇರುತ್ತೆ. ಮೋಸ್ಟ್ ಲೈಕ್ಲಿ ಅದು ಒಂದಲ್ಲ ಮಲ್ಟಿಪಲ್ ಇರುತ್ತೆ. ಆದರೆ ನಿಮ್ಮ ಪೇರೆಂಟ್ಸ್ ಅದನ್ನ ಫಿಗರ್ ಔಟ್ ಮಾಡೋದಕ್ಕೆ ಬಿಟ್ಟಿಲ್ಲ, ನಿಮ್ಮ ಟೀಚರ್ಸ್ ಅದನ್ನ ಫಿಗರ್ ಔಟ್ ಮಾಡೋದಕ್ಕೆ ಬಿಟ್ಟಿಲ್ಲ, ಕಾಲೇಜಲ್ಲೂ ಗೊತ್ತಾಗಿಲ್ಲ, ಜಾಬಲ್ಲೂ ಗೊತ್ತಾಗಿಲ್ಲ. ಅದು ಗೊತ್ತಾಗದೆ ಒಂದಿನ ನಾವೆಲ್ಲ ಸತ್ತೋಗ್ಬಿಡ್ತೀವಿ. ಹಾಯ್, ಹಲೋ, ನಮಸ್ತೆ. ನಮ್ಮ ಈ ಅನ್ನೋನ್ ಆತ್ಮ ಬಳಗಕ್ಕೆ ಸ್ವಾಗತ, ಸುಸ್ವಾಗತ. ಏನಾಗ್ಬಿಟ್ಟಿದೆ, ನಾವು ಇವಾಗ ಬರ್ತಾ ಕಾಂಪಿಟೇಟಿವ್ ಎಜುಕೇಷನ್ನು ಕಲಿಬೇಕು, ಉರು ಹೊಡಿಬೇಕು. ನಾನು ಏನೋ ನೀನು ನಂಬರ್ 1 ಬರಬೇಕು ಅಂತ, ಏನೋ ನಾನು 99 ಬರಬೇಕು, ನೀನು ಟಾಪರ್ ಆಗಬೇಕು. ಆದರೆ ನಿನಗೆ ದುಡ್ಡು ಜಾಸ್ತಿ ಸಿಗುತ್ತೆ. ದುಡ್ಡು ಜಾಸ್ತಿ ಸಿಕ್ಕರೆ ನೀನು ಕಾರ್ ತೊಗೊತೀಯ, ಬಂಗ್ಲೆ ತೊಗೊತೀಯ, ನೀನು ಎಲ್ಲರಿಗಿಂತ ಮೇಲಿಡ್ತೀಯ ಅಂತ ನಾವೇ ಮಕ್ಕಳಿಗೆ ಫೀಡ್ ಮಾಡ್ತೀವಿ. ಈ ಪಾಠನ ನಾನು ಚಿಕ್ಕ ವಯಸ್ಸಲ್ಲೇ ಯಾಕೆ ಮಾಡಿಲ್ಲ, ಈಗ ನಾನು ಕಲ್ತ್ಬಿಟ್ಟು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದೀನಲ್ಲ, ಇವು ಯಾವ ನನಗೆ ಏನು ಐಡಿಯಾನೇ ಇರ್ಲಿಲ್ಲ. ನಾನು ಹೌದು, ನಮ್ಮದು ಮೈನ್ ಪ್ರಾಬ್ಲಮ್ ಎಜುಕೇಶನ್. ನಮ್ಗೆ ಎಜುಕೇಶನ್ ಕರೆಕ್ಟ್ ಆಗಿ ಇಲ್ಲ, ಅದಕ್ಕೆ ಈ ತೊಂದರೆಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಆದ್ಮೇಲೆ, ಅಂದ್ರೆ ಒಂದು ಕಷ್ಟ ನೋವು ಅನುಭವಿಸಿದ್ಮೇಲೆ ನಾವು ಪಾಠ ಕಲಿಯೋದು ಬೇರೆ, ಪಾಠದಲ್ಲಿ ಅದನ್ನ ಕಲಿತು ಆಚೆ ಬರೋದು ಬೇರೆ ಅಲ್ವಾ? ಈ ಜನಗಳ ಹುಚ್ಚಾಟ, ಎಲ್ಲರಿಗಿನ್ನ ನನ್ನ ಮಗ ಒಳ್ಳೆ ಕೂಲಿಯವನಾಗಬೇಕು ಅನ್ನೋ ಭರಾಟೆಗೆ ಪೇರೆಂಟ್ಸ್ ಎಲ್ಲ ಬಿದ್ದುಬಿಟ್ಟು ಎಜುಕೇಷನ್ ಸಿಸ್ಟಮ್ ಈ ರೀತಿ ಆಗಿದೆ. ಇಲ್ಲಿ ಅಕ್ಷರ ಕಲಿಕೆಗೆ ಖರ್ಚು ಮಾಡ್ತಾರೋಂಥ ಒಂದು ಏನಿದೆಯಲ್ಲ ಮೌಲ್ಯ, ಯಾವ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅವ್ರ ತಂದೆ ತಾಯಿ ಖರ್ಚು ಮಾಡ್ತಾ ಇಲ್ಲ. ಈ ತಂದೆ ತಾಯಿಗಳಿಗೆ ಎಜುಕೇಷನ್ ಕೊಡೋರು ಯಾರು? ಅವ್ರಿಗೂ ಅದೇ ಕೊಟ್ಟಿದ್ದಾರೆ, ಅದನ್ನೇ ಫಾಲೋ ಮಾಡಿ ಅವ್ರು ಅದನ್ನೇ ತಗೊಂಡಿದ್ದಾರೆ. ಅವ್ರಿಗೇನು ಗೊತ್ತು? ನಾನು SLC ಓದಿದೆ, ನಾನು ಇವತ್ತು 15,000 ಸಂಬಳ ತಗೋತಾ ಇದ್ದೀನಿ. ಅವ್ನು ಡಿಗ್ರಿ ಓದಿದ್ದ, ಅವ್ನು 40,000 ತಗೋತಾನೆ. ನನ್ನ ಮಗನು ಡಿಗ್ರಿ ಓದಲಿ, ಅವ್ನಿಗೂ 40,000 ಸಿಗುತ್ತೆ. ನಾನು ನರ್ಸ್ ಆಗಿದ್ದೆ, ನನಗೆ 25,000 ಸಂಬಳ. ಅವ್ರು ಡಾಕ್ಟರ್ ಆಗಿದ್ದಾರೆ, ಅವ್ರಿಗೆ 75,000 ಸಂಬಳ. ನನ್ನ ಮಗ ಡಾಕ್ಟರ್ ಆಗಲಿ, ಅವ್ರಿಗೂ ನಾಳೆ 1 ಲಕ್ಷ ಸಂಬಳ ಆಗುತ್ತೆ. ಈ ತಂದೆ ತಾಯಿಗೆ ಇಷ್ಟು ಮಾತ್ರ ಕಾಣಿಸ್ತಾ ಇದೆ. ಆದರೆ ಸರ್ಕಾರ ಏನು ರಾಜಕೀಯ ವ್ಯವಸ್ಥೆ ಮಾಡಿ ನಾನು ಟ್ರಾಪ್ ಆಗಿದ್ದೀವಿ ಅಂದವಲ್ಲ, ಈ ರಾಜಕೀಯ ವ್ಯವಸ್ಥೆ, ಈ ಚೌಕಟ್ಟಿನ ಒಳಗಡೆ ಕೆಲವು ವಿಷಯಗಳು ಗೊತ್ತಿದ್ದು ಜಾಣ ಕುರುಡರ ಹಾಗೆ ಕೆಲವರು ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ರಾಜಕಾರಣಿಗಳೇ. ನೋಡಿ, 1ನೇ ಕ್ಲಾಸ್ನಿಂದ 10ನೇ ತರಗತಿವರೆಗೂ ಒಂದು ಮಗು ಕಲ್ತರು SLCಲಿ ಫೇಲ್ ಆದರೆ ಸೂಸೈಡ್ ಮಾಡ್ಕೊಳ್ಳುತ್ತೆ. ನೋಡಿದ್ದೀರಾ? ಇನ್ನೇನು ವೆರಿ ಶಾರ್ಟ್ಲಿ ಎಕ್ಸಾಮ್ ಬರುತ್ತೆ, ರಿಸಲ್ಟ್ ಬರುತ್ತೆ. ನೋಡಿ, ಪ್ರತಿ ವರ್ಷ SLC ಸೂಸೈಡ್ ಮಾಡ್ಕೊಂತಿರೋ ಮಕ್ಕಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ? ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. SSLC ಮುಗಿದ್ರೇನೆ ಅಂದ್ರೆ ಅವ್ರಿಗೆ ಯಾವುದು ಮುಖ್ಯ, ಮಾಸ್ ಕಾರ್ಡ್ಗಿಂತಲೂ ನನ್ನ ಪ್ರಾಣ ಮುಖ್ಯ, ನನ್ನ ಜೀವನ ಮುಖ್ಯ ಅನ್ನೋದು ಆ ಮಕ್ಕಳಿಗೆ ಅರ್ಥ ಆಗದಿರೋಷ್ಟು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ತಂದೆ ತಾಯಿಗಳು ಕೊಡ್ತಾರೋ ಪ್ರೆಷರು, ನಿನ್ ಜೀವ ಕಳ್ಕೊ ಪರವಾಗಿಲ್ಲ, ಮಾರ್ಕ್ಸ್ ಅಲ್ಲಿ ನಾನು 90 ಬರಬೇಕು ಅನ್ನೋ ಒಂದು ಪ್ರೆಷರ್ ಕೊಟ್ಟಾಗ ಮಕ್ಳು ಏನ್ ಮಾಡ್ತವೆ? ಅವಕ್ಕೆ ಅದನ್ನ ಬೇರ್ ಮಾಡೋದಕ್ಕಾಗಲ್ಲ. ಆಮೇಲೆ ಆ ಮಕ್ಕಳು ಬೇರ್ ಮಾಡುವಂತ ಎಜುಕೇಶನ್ ಆ ಸ್ಕೂಲಲ್ಲಿ ಸಿಗ್ತಾ ಇಲ್ಲ. ಯಾವ ಮಕ್ಕಳಿಗೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳುವಂತ ಪಾಠಗಳಿದಾವೆ? ಕಾನ್ಫಿಡೆನ್ಸ್ ಬೇಕು. ಇತಿಹಾಸ ಹೇಳ್ತಾರೆ ಅವರು, ಜಹಾಂಗೀರ್ ಬಂದಿದ್ರಿಂದ ಹೇಳ್ಕೊಂಬರ್ತಾರೆ ಆ ಮಕ್ಕಳಿಗೆ. ಅಲ್ಲಪ್ಪ, ಆ ಮಕ್ಕಳು ಸಮಾಜದಲ್ಲಿ ನಾಳೆ ಹೆಂಗ್ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ಕೊಡಿ. ನಾಳೆ ಅವನು SSLCಗೆ ಸ್ಕೂಲ್ ಬಿಟ್ಬಿಡ್ತಾನೆ, ಅವ್ನು ಓದಲ್ಲ, ಅವ್ನು ಮುಂದೆ ಓದ್ಲೇಬೇಕು ಅನ್ನೋ ಅನಿವಾರ್ಯತೆ ಏನು? ಆ SLC ಓದೋ ಅಷ್ಟರಲ್ಲಿ ಅವನು ಸಮಾಜದಲ್ಲಿ ಬದುಕೋದಕ್ಕೆ ಬೇಕಾಗಿರೋ ಅಷ್ಟೂ ಬಗೆಯ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋಂಥ ಎಜುಕೇಶನ್ ಕೊಡಿ. ನೀವಿಲ್ಲಿ ಕಾನೂನು ಮುಖ್ಯ ಅಂತೀರಿ ಅಲ್ವಾ? ಟ್ರಾಫಿಕ್ ಪೊಲೀಸು ಒಂಚೂರು ರೂಲ್ಸ್ ವೈಲೆಂಟ್ ಮಾಡಿದ ತಕ್ಷಣ ನಿಮ್ಮನ್ನ ಹಿಡಿದು ಫೈನ್ ಹಾಕ್ತಾನೆ ಅಲ್ವಾ? ಆ ಟ್ರಾಫಿಕ್ ರೂಲ್ಸ್ನ ವೈಲೆನ್ಸ್ ಮಾಡಬಾರ್ದು ಅನ್ನೋಂಥ ಒಂದು ಜ್ಞಾನವನ್ನು ಮಕ್ಕಳಿಗೆ ಹೇಳ್ಕೊಡಿ. ಪ್ರತಿಯೊಬ್ಬರು ಕಾನೂನು ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದೀವಲ್ವಾ? ನನಗೆ ಉದಾಹರಣೆಗೆ ನಾನೇನೋ ಒಂದು ಅಫೆನ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನಗೆ ಈ ಅಪರಾಧ ಮಾಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಕೋರ್ಟ್ ಬಿಡುತ್ತಾ? ಬೇಸಿಕ್ ಕಾನೂನು ವಿದ್ಯಾಭ್ಯಾಸವನ್ನು ಕೊಡಿ. ನಾಳೆ ಆ ಮಗು ಈ ಸಮಾಜಕ್ಕೆ ಬರ್ತಾ ಇದೆ ರೀ, ಈ ಶಾಲೆಯಿಂದ ಆ ಮಗು ನಾಳೆ ಸಮಾಜಕ್ಕೆ ಬರ್ತಾ ಇದೆ. ಆ ಸಮಾಜಕ್ಕೆ ಬಂದ ಮೇಲೆ ಅಟ್ಲೀಸ್ಟ್ ಅದಕ್ಕೊಂದು ಕನಿಷ್ಠ ಪಕ್ಷ ನಾಲೆಜ್ ಆದ್ರೂ ಬೇಕಲ್ವಾ? ತಪ್ಪು ಮಾಡಿದ್ರೆ ನನಗೆ ಈ ಶಿಕ್ಷೆ ಇದೆ, ಇದು ಮಾಡಿದ್ರೆ ನನಗೆ ಈ ಶಿಕ್ಷೆ ಇದೆ, ಇದು ಮಾಡಿದ್ರೆ ನನಗೆ ಇದಾಗುತ್ತೆ, ನಾನು ಈ ಥರ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಇದು ನನ್ನ ದೇಶ,
ಬರೀ ದೇಶಾಭಿಮಾನ ಅಂತೇಳಿ ಬಾವುಟ ಹಾರಿಸ್ಬಿಟ್ರೆ ಆಗಲ್ಲ. ಸರ್ ಇವಾಗ ನೀವು ಹೇಳ್ತಾ ಇರೋದು ಕರೆಕ್ಟು, ಬಟ್ 1ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲೇ ನೀವು ಇದನ್ನೆಲ್ಲ ಕಲ್ತ ಮೇಲೆ ನೀವು ಮುಂದೆ ಓದ್ತೀರಾ ಅನ್ನೋ ಏನ್ ಕಾನ್ಫಿಡೆನ್ಸ್? ನೀವು ಮುಂದೆ ಓದಲ್ಲ 10ನೇ ಕ್ಲಾಸ್ ಅಲ್ಲ ಬೇಡ, ಅವ್ರು ಓದೋದೇ ಹೌದು. ಅವ್ನು ಸ್ವತಂತ್ರವಾಗಿ ಜೀವನ ಶುರು ಮಾಡ್ಲಿ ಬಿಡ್ರಿ. ಸ್ವತಂತ್ರವಾಗಿ ಅವ್ನಿಗೆ ಜೀವನ ಶುರು ಮಾಡೋಂಥ, ಈಗ ಸರ್ಕಾರ ಕೆಲಸ ಕೊಡ್ತಾ ಇಲ್ಲ ಅಂತ ನೀವು ಸರ್ಕಾರದ ಕಡೆ ಆರೋಪ ಮಾಡ್ತೀರಿ. 10ನೇ ಕ್ಲಾಸ್ ಓದ್ಬಿಟ್ಟು ಅವ್ನ ಜೀವನ ಅವನೇ ಕಟ್ಕೊಳ್ಳೋಷ್ಟು ಅವನು ಸ್ವಾವಲಂಬಿಯಾಗಿ ಬದುಕ್ತಾನೆ ಅನ್ನೋಂಥ ಸಾಮರ್ಥ್ಯ ಅವನಿಗೆ ಬಂದ್ಮೇಲೆ ಸರ್ಕಾರದ ಭಾರ ಕಡಿಮೆ ಆಗ್ಲಿಲ್ವಾ ನಿಮಗೆ? ಇವತ್ತಿಗೂ ಡಿಗ್ರಿ ಓದಿರೋಂಥ ಹುಡುಗರಿದ್ದಾರೆ. ಸರ್ ಏನಾದರೂ ಕೆಲಸ ಮಾಡಬೇಕು, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ಏನಾದರೂ ಬಿಸ್ನೆಸ್ ಐಡಿಯಾ ಕೊಡಿ ಸರ್ ಅಂತ ಬರ್ತಾರೆ. ಡಿಗ್ರಿ ಓದಿದಾರಪ್ಪ ಅವರು. ನಾನು ಒಬ್ಬ ಕಾಂಟ್ರಾಕ್ಟರು. ನಾನು ಈ ಸಿನಿಮಾ ಮತ್ತು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋ ಟೈಮ್ನಲ್ಲಿ ನಾನು ಅಸಿಸ್ಟೆಂಟ್ಗೆ ನಾನು ಬೇರೆ ಇಂಜಿನಿಯರ್ಗಳು ಕೆಲಸಕ್ಕೆ ತಗೋತಾ ಇದ್ದೆ. ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ. 78-80% ತೆಗೆದಿದ್ದಾರೆ. 1 ಫೀಟ್ಗೆ ಎಷ್ಟು ಇಂಚಸ್ ಅಪ್ಪ ಅಂದರೆ ಒಬ್ಬ 8 ಅಂತಾನೆ, ಒಬ್ಬ 14 ಅಂತಾನೆ. ನಾನು SSLC ಓದಿದ್ದೀನಿ. ನಾನು ಅವ್ರಿಗೆ ಹೇಳಬೇಕು, ಹೆಂಗೋ 8-16 ಅಂತ. ಏನು ಹೇಳ್ಕೊಡ್ತಾ ಇದ್ದೀರಾ ನೀವು? ಸ್ಕೂಲಿಂದ ಆಚೆಗೆ ಬಂದಮೇಲೆ, ಎಜುಕೇಷನ್ ಸಿಸ್ಟಮಿಂದ ನೀನು ಆಚೆಗೆ ಬಂದಮೇಲೆ ಆ ಮ್ಯಾಥಮೆಟಿಕ್ಸು ಆ ಫಾರ್ಮುಲಾಸಲ್ಲಿ ಎಲ್ಲಿ ಬರುತ್ತಪ್ಪ? ಬರಲ್ಲ. ಬರಲ್ಲ. ಅವನು ಅಷ್ಟು ವರ್ಷ 10 ವರ್ಷ ಅವನು ಅದನ್ನು ಕಲ್ತಿದ್ದು ವೇಸ್ಟು. ಅವನು ನಿಜವಾಗಲೂ ಅವನು ಇಂಜಿನಿಯರಿಂಗ್ ಮಾಡ್ತಾನೆ ಅಂದರೆ ಅವ್ನಿಗೆ ಯೂಸ್ ಆಗುತ್ತೆ. ಈ 10 ವರ್ಷ ಮಕ್ಕಳಿಗೆ ಇದನ್ನು ಬಿಟ್ಬಿಡಿ. ಈ 1 to 10 ಇದೆಯಲ್ಲ, ಈ 1 to 10 ನಾಗರಿಕತೆಯನ್ನು ಕಲಿಸ್ಕೊಡಿ ಅವ್ರಿಗೆ. ಸಮಾಜದಲ್ಲಿ ಮೌಲ್ಯಗಳನ್ನು ಕಲಿಸ್ಕೊಡಿ. ಬೇಸಿಕ್ ಎಜುಕೇಷನ್ ಅದನ್ನು ಕಲಿಸ್ಕೊಡಿ. ಕಾನೂನಿನ ಬಗ್ಗೆ ಅವರಿಗೆ ಅರಿವು ಮೂಡಿಸಿ. ಇವತ್ತು ಬೊಂಬಡ ಹೊಡಿತಾರೆ, ನಾವು ಸರ್ಕಾರದಿಂದ ನಾವು ಈ ಯೋಜನೆ ಕೊಟ್ಟಿದ್ದೀವಿ, ಈ ಸಮುದಾಯಕ್ಕೆ ಇಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ, ಆ ಸಮುದಾಯಕ್ಕೆ ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಮಾಡಿದ್ದೀವಿ. ನೀವು ಮಾಡಿದಿರಪ್ಪ, ಆ ಫಂಡ್ ಯಾರು ಯೂಸ್ ಮಾಡ್ಕೋತಾ ಇಲ್ಲ. ವಾಪಸ್ ಮತ್ತೆ ಗೋರ್ಮೆಂಟ್ಗೆ ಹೋಗ್ತಾ ಇದೆ, ಮತ್ತೆ ಇನ್ನೊಂದು ಬಜೆಟ್ ಮಾಡ್ತೀರಿ. ಯಾಕೆ? ನೀವು ಮಾಡಿರೋದು ಯಾರಿಗೆ? ಈ ಥರ SLC PUCಗೆ ಕೆಲಸಗಳು ಬಿಟ್ಟು ಅಲ್ಲಿ ಗಂಟನೂ ಓದ್ದೇ ಇದ್ದಾರಲ್ಲ ಆ ವರ್ಗಕ್ಕೆ. ಅವರೇ ತಾನೇ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು. ಇನ್ನು ಜಾಸ್ತಿ ಓದೋರು ಏನು ಮಾಡ್ತಾರೆ, ಬೇರೆ ಕಡೆ ಹೋಗಿ ಕೂಲಿ ಮಾಡ್ತಾವ್ರೆ. ಮುಂದೆ ಓದ್ದವರು ಮುಂದೆ ಹೋಗಿ ಕೂಲಿ ಮಾಡ್ತಾವ್ರೆ. ಇಲ್ಲಿ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಮಾಡಿದವರೆಲ್ಲ ಏನು ಮಾಡ್ತಾವ್ರೆ, ಈ ಥರದ್ದೇನೋ ಆಪರ್ಚುನಿಟಿ ಕಾಯ್ತಾವ್ರೆ. ಅವ್ರಿಗೆ ಎಲ್ಲೋಗಿ ಏನು ತೊಗೋಬೇಕು ಅನ್ನೋ ನಾಲೆಜ್ ಇಲ್ಲ. ಒಂದು ಸತಿ ಎಲ್ಲೋ ನಿಲ್ಲಬೇಕಾಗಿದೆ. ನಾವು ಓಡ್ತಾ ಇದ್ದೀವಿ, ಎಲ್ಲರೂ ಓಡ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿಗೆ ಓಡ್ತಾ ಇದ್ದೀವಿ, ಏನಕ್ಕೆ ಓಡ್ತಾ ಇದ್ದೀವಿ. ಇವ್ನು ಓಡ್ತೀಯ, ನಾನು ಓಡ್ತಾ ಇದ್ದೀನಿ, ನಾನು ಓಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಲ್ಲಬೇಕಾಗಿದೆ. ನಾವು ನಿಂತು ಏನು ಓಡ್ತಾ ಇದ್ದೀನಿ, ಯಾಕೆ? ಆ ಕ್ವಶ್ಚನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಕ್ವಶ್ಚನಿಂಗ್ ಮೈಂಡ್ನ ನಾವು ಇದು ಮಾಡಬೇಕು. ಏನಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಆಸಕ್ತಿ. ಈಗ ನಮ್ಮಲ್ಲಿ ಹೆಂಗೆ ಫೀಡ್ ಆಗ್ತಿದೆ ಅಂದರೆ, ಓದು, ಕೆಲಸಕ್ಕೆ ಸೇರ್ಕೋ, ಮದುವೆ ಆಗೋ, ಏನೋ ಒಂದು ಜಾಗ ತಗೋ, ಒಂದು ಕಾರ್ ತಗೋ, ಸೆಟ್ಲ್ ಆಗ್ಬಿಡು, ಏನೋ ವೀಕೆಂಡಲ್ಲಿ ಎಲ್ಲ ಓಡ್ ಬಂದ್ಬಿಡು. ಇಷ್ಟೇ ಅಲ್ಲ, ಜೀವನ ತುಂಬ ಅದ್ಭುತವಾದ ಜೀವನ. ಇದರಲ್ಲಿ ನಾವಿನ್ನೂ ಒಂದು 10% ಟಚ್ ಮಾಡಲ್ಲ. ನಾವು 90% ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಿಮಗೆ ಈ ಪಾಯಿಂಟ್ಸ್ ಬಗ್ಗೆ ಏನು ಅನ್ಸುತ್ತೆ? ಇದನ್ನು ಬಿಟ್ಟು ಇನ್ನೇನಾದರೂ ಇನ್ಕಾರ್ಪೊರೇಟ್ ಮಾಡಬೇಕಾ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ? ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟ್ಟಿಂಗ್ ದಟ್ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಅಗೈನ್. ಟೇಕ್ ಕೇರ್.